ಅದ್ಯಾಕೋ ಏನೋ ರಾಜ್ಯ ಬಿಜೆಪಿಯಲ್ಲಿ ಭುಗಿಲೆದ್ದಿರುವಂತ ಅಸಮಾಧಾನ ನಿಲ್ಲುವಂತ ಲಕ್ಷಣ ಕಾಣ್ತಾ ಇಲ್ಲ. ವರಿಷ್ಠರು ಬಂದ್ರು, ಸಭೆ ನಡೆಸಿ ಸಂದೇಶ ರವಾನಿಸಿದ್ರು ಕೂಡ ಒಂದೊಂದು ದಿಕ್ಕಿನಿಂದಲೂ ಒಬ್ಬೊಬ್ಬರು ಭಿನ್ನವಾದಂತ ಬಾಣವನ್ನ ಹೂಡ್ತಿದ್ದಾರೆ. ಏನೇ ಮಾತಾಡಬೇಕಾದ್ರೂ ಪಾರ್ಟಿಯ ನಾಲ್ಕು ಗೋಡೆಗಳ ಮಧ್ಯೆ ಮಾತಾಡಬೇಕು. It is applicable to everybody. They should maintain the restraint. ಮೂರ್ನಾಲ್ಕು ದಿನಗಳ ಹಿಂದೆ ರಣರಣ ಅಂತಿದ್ದ ಕೇಸರಿ ಮನೆ ಒಮ್ಮೆಲೆ ಶಾಂತವಾಗಿದೆ. ನಾವು ವರಿಷ್ಠರನ್ನ ಭೇಟಿ ಮಾಡ್ತೇವೆ, ವಿಜೇಂದ್ರ ವಿರುದ್ಧ ದೂರು ಕೊಡ್ತೇವೆ ಅಂತ ಹಲ್ಲು ಮಸಿದುಕೊಂಡೇ ಹೋಗಿದ್ದ ರೆಬೆಲ್ಸ್ ತಂಡವು ಎಲ್ಲೋ ಒಂದು ಕಡೆ ತಂಡ ಹೊಡೆದಂತಿದೆ. ಆದರೂ ತೆರೆಮರೆಯಲ್ಲಿರುವ ಆಟಗಳು ಮಾತ್ರ ನಿಲ್ತಿಲ್ಲ. ಒಂದು ಕಡೆ ಡ್ಯಾಮೇಜ್ ಕಂಟ್ರೋಲ್ ಕತೆ ಅನಾವರಣ ಆಗ್ತಿದ್ರೆ, ಮತ್ತೊಂದು ಕಡೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಅಸಮಾಧಾನದ ಬಾಣಗಳನ್ನೇ ಬಿಡ್ತಿದ್ದಾರೆ. ಬಿಜೆಪಿ ಭಿನ್ನಮತಕ್ಕೆ ಬ್ರೇಕ್ ಹಾಕಲು ಅಖಾಡಕ್ಕಿಳಿದ ವರಿಷ್ಠರು. ಅಶೋಕ್ ಜೊತೆ ರಾಜ್ಯ ಬಿಜೆಪಿ ಸಹ ಉಸ್ತುವಾರಿ ಮಹತ್ವದ ಸಭೆ. ರೆಬೆಲ್ಸ್ ಟೀಮ್ ಕಾರ್ಯಕರ್ತರಿಗೆ ಹೈಕಮಾಂಡ್ ಸಂದೇಶ. ಮೊನ್ನೆಯಷ್ಟೇ ದೂರಿನ ಮೂಟೆಗಳನ್ನ ಹೊತ್ತು ರೆಬೆಲ್ಸ್ ತಂಡ ದೆಹಲಿ ಅಂಗಳಕ್ಕೆ ದಾಂಗುಡಿ ಇಟ್ಟಿತ್ತು. 2-3 ದಿನಗಳ ಕಾಲ ಅಲ್ಲಿಯೇ ಠಿಕಾಣಿ ಹೂಡಿತು. ಈ ಬೆಳವಣಿಗೆಗಳ ಬೆನ್ನಲ್ಲೇ ಇಂದು ರಾಜ್ಯ ಬಿಜೆಪಿ ಸಹ ಉಸ್ತುವಾರಿ ಸುಧಾಕರ್ ರೆಡ್ಡಿ ಬೆಂಗಳೂರಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಮಲ್ಲೇಶ್ವರಂ ಬಿಜೆಪಿ ಕಚೇರಿಯಲ್ಲಿ ಅಶೋಕ್ ಜೊತೆ ಮಹತ್ವದ ಮೀಟಿಂಗ್ ನಡೆಸಿ ರಾಜ್ಯದಲ್ಲಿ ಆಗ್ತಿರುವ ಬೆಳವಣಿಗೆಗಳ ಬಗ್ಗೆ ಮಾಹಿತಿ ಪಡೆದುಕೊಂಡಿದ್ದಾರೆ. ಸಭೆ ಬಳಿಕ ಮಾತನಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್, ಪಕ್ಷದಲ್ಲಿ ಸ್ವಲ್ಪ ಅಡೆತಡೆ ಆಗಿದೆ, ಇದರಿಂದ ನಮಗೂ ನೋವಾಗಿದೆ ಅಂತ ಹೇಳಿದರು. ಏನೇ ಮಾತಾಡಬೇಕಾದ್ರೂ ಕೇಂದ್ರದ ಅಭಿಪ್ರಾಯನೂ ಅದೇ, ನಮ್ಮ ಇನ್ಚಾರ್ಜ್ ನಮ್ಮ ರೆಡ್ಡಿಯವರ ಅಭಿಪ್ರಾಯನೂ ಅದೇ, ನನ್ನ ಅಭಿಪ್ರಾಯನೂ ಅದೇ. ಏನೇ ಇದ್ದರೂ 4 ಗೋಡೆಗಳ ಮಧ್ಯೆ ಮಾತಾಡುವಂಥದ್ದು ಒಳ್ಳೆಯದು. ಒಟ್ಟಿಗೆ ಹೋರಾಟ ಮಾಡಿದ್ರೆ ಕಾಂಗ್ರೆಸ್ಸನ್ನು ಬಗ್ಗುಬಡಿಬೋದಾಯಿತು. ಸ್ವಲ್ಪ ಅಡೆತಡೆ ಆಗಿದೆ. ನನಗನ್ನಿಸುತ್ತೆ ನಮ್ಮ ಇನ್ಚಾರ್ಜ್ ಅವರು ಮಾತಾಡಿದ್ದಾರೆ. ಇದೆಲ್ಲ ಒಂದು 15-20 ದಿನದಲ್ಲಿ ಇದಕ್ಕೊಂದು ಅಂತಿಮ ತೀರ್ಮಾನ ನಮ್ಮ ಕೇಂದ್ರದ ನಾಯಕರು ಕೊಡೋರಿದ್ದಾರೆ. ನಮ್ಮ ಇನ್ಚಾರ್ಜ್ ಅವ್ರು ಏನಿದ್ದಾರೆ ಅವರೇ ನಮ್ಗೆ ಸುಪ್ರೀಮು. ಅವ್ರೇನು ಹೇಳಿದ್ದಾರೆ ಅದನ್ನು ಹೇಳಿದ್ದೀವಿ. ಒಟ್ಟಾಗಿ ಹೋಗ್ಬೇಕು ಅನ್ನೋದು ನನ್ನ ಅಭಿಪ್ರಾಯ, ಒಬ್ಬ ಕಾರ್ಯಕರ್ತನಾಗಿ ನನ್ನ ಅಭಿಪ್ರಾಯ. ಆದಷ್ಟು ಬೇಗ ಆಗ್ತೈತೆ, ಆಗಬಾರ್ದಾಗಿತ್ತು ಈ ಘಟನೆ. ನಮಗೂ ಎಲ್ಲರಿಗೂ ನೋವು ತಂದಿದೆ. ಕೆಲವು ಸರಿ ಏನು ಮಾಡೋಕ್ಕಾಗತ್ತೆ, ಪ್ರಜಾಪ್ರಭುತ್ವದ ಒಂದು ಮಾತಿನ ಸ್ವಾತಂತ್ರ್ಯದಲ್ಲಿ ಎಲ್ಲರೂ ಮಾತಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಪ್ರಾರಂಭದಲ್ಲೇ ಸ್ವಲ್ಪ ಕಡಿಮೆ ಆಗಿದ್ದರೆ ಒಳ್ಳೇದಿತ್ತು. ಪರವಾಗಿಲ್ಲ, ಏನಾದ್ರೂ ಸರಿ ಮಾಡ್ಕೊಂಡು ಹೋಗೋದೇ. ಯಾರೇ ತಪ್ಪು ಮಾಡಿರಲಿ, ನಾನು ತಪ್ಪು ಮಾಡಿರಲಿ, ಯಾರೇ ತಪ್ಪು ಮಾಡಿರಲಿ, ಅದನ್ನು ಸರಿಪಡಿಸ್ಕೊಂಡು ಹೋಗೋದೇ ಅದು ದೊಡ್ಡ ಗುಣ ಅಂತ ನಾನು ತಿಳ್ಕೊಂಡಿದ್ದೀನಿ. ರಾಜ್ಯ ಬಿಜೆಪಿ ಸಹ ಉಸ್ತುವಾರಿ ಸುಧಾಕರ್ ರೆಡ್ಡಿ ಮಾತನಾಡಿ, ಪಕ್ಷದಲ್ಲಿ ಎಲ್ಲರೂ ಗಂಭೀರತೆ ಕಾಪಾಡಿ ಅನ್ನೋ ಮೂಲಕ ಒಳಬೇಗುದಿಯ ಕಿಚ್ಚು ಹಚ್ಚಿದವರಿಗೆ ತಿರುಗೇಟು ಕೊಟ್ಟಿದ್ದಾರೆ. I am appealing. I am not saying A or B. It is applicable to everybody. They should maintain the restraint and peace, the due respect to everybody. Once again, as a Karyakarta, I am appealing all to maintain this peaceful atmosphere, cordial atmosphere, among a brotherhood atmosphere. And leadership is capable to solve anything they are raising the issues. The party will take a call on all these issues. ಯತ್ನಾಳಾಯ್ತು, ಇದೀಗ ಬಿವೈ ವರ್ಸಸ್ ತಟಸ್ಥ ಟೀಮ್ ಸಮರ. ನಿನ್ನೆಯಷ್ಟೇ ವಿಜಯೇಂದ್ರ ಬಿಜೆಪಿ ತಟಸ್ಥ ಗುಂಪಿಗೆ ತಮ್ಮದೇ ಧಾಟಿಯಲ್ಲಿ ಕುಟುಕಿದ್ರು. ತಟಸ್ಥ ಗುಂಪಿನ ಬಗ್ಗೆಯೂ ಗೊತ್ತಿದೆ ಅಂತ ಲೇವಡಿ ಮಾಡಿದ್ರು. ಇದಕ್ಕೆ ತಿರುಗೇಟು ಎಂಬಂತೆ ಮಾತನಾಡಿರುವ ನಿರಾಣಿ, ತಟಸ್ಥ ಗುಂಪಿನ ಜೊತೆ ಮಾತನಾಡಬೇಕು, ಸಮಸ್ಯೆ ಸರಿ ಮಾಡಿಕೊಳ್ಬೇಕು ಎಂದಿದ್ದಾರೆ. ತಟಸ್ಥ ಬಣದ ಬಗ್ಗೆನೂ ನನಗೆ ಗೊತ್ತಿದೆ, ನಾನು ಈಗ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಯಡಿಯೂರಪ್ಪನವರು ಮಧ್ಯಸ್ಥಿಕೆ ವಹಿಸಬೇಕು ಅಂತ ಹೇಳಿದ್ರೆ ಯಡಿಯೂರಪ್ಪನವ್ರನ್ನ ತೇಜೋವಧ ಮಾಡೋದನ್ನು ಫಸ್ಟ್ ನಿಲ್ಲಿಸಬೇಕು. ಅದು ಯಾರು ನಿಲ್ಲಿಸಬೇಕು, ಅವ್ರುಗಳು ನಿಲ್ಲಿಸಬೇಕು. ಎಲ್ಲದಕ್ಕೂ ಕೂಡ ಕೇಂದ್ರದ ವರಿಷ್ಠರು ಯಡಿಯೂರಪ್ಪನವ್ರು ಬೈಬೇಕಾದ್ರೂ ಕೇಂದ್ರದವ್ರು ಬಂದು ನಿಲ್ಲಿಸಬೇಕಾಗಾದ್ರೆ, ಯಡಿಯೂರಪ್ಪನವ್ರದ್ದೇನು ಕಾಂಟ್ರಿಬ್ಯೂಷನ್ ಇಲ್ವಾಗಾದ್ರೆ, ಯಡಿಯೂರಪ್ಪ ಪಕ್ಷ ಕಟ್ಟಿಲ್ವಾಗಾದ್ರೆ, ಏನು ತಟಸ್ಥ ಗ್ರೂಪ್ ಇದೆ ಅದಕ್ಕೆ 1 to 1 ಆಗಿ ಹೋಗಿ ಮಾತಾಡಬೇಕು. ನಾನು ಹೇಳುವಂಥದ್ದು, ತಂದೆಯವ್ರ ಕಡೆಯಿಂದ ಸಹಾಯ ತಗೊಂಡಾರೆ ಅಂದ್ರೆ ಅವರು ಮತ್ತೊಂದು ಬೇರೆ ಮಾತಾಡ್ತಾರೆ. ಅದು ಮಾತೇ ವಾದ ವಿವಾದಕ್ಕೆ ಆಸ್ಪದ ಆಗಬಾರ್ದು. ಅವ್ರು ಒಟ್ಟಾರೆ ಈ ಅಸಮಾಧಾನವನ್ನು ಮುಂದುವರಿಸಲಾರ್ದೇ 4 ಗೋಡೆ ನಡುವೆ ಅದನ್ನು ಸರಿ ಮಾಡಿಕೊಂಡು ತಟಸ್ಥ ಗ್ರೂಪದವರು ಸಫರ್ ಆಗೋದಿಲ್ಲ. ಅಸಮಾಧಾನ ಆಗಿರುತ್ತೆ ಗ್ರೂಪ್ ದೊಡ್ಡ ಬೆಲೆ ತೆತ್ತಬೇಕಾಗಿಲ್ಲ.
ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಿ ಮಾತನಾಡಿದ ನಿರಾಣಿ ಪರೋಕ್ಷವಾಗಿ ವಿಜಯೇಂದ್ರಗೆ ಕಾಲೆಳೆದಿದ್ದಾರೆ. ಪ್ರಥಮ ಬಾರಿಗೆ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಅವಾಗ ಅನುಭವದ ಕೊರತೆ ಇರ್ಬೋದು, ಅದು ಸಾಕಷ್ಟು ಯಡಿಯೂರಪ್ಪನವ್ರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ತನ್ನ ಕೈಯಲ್ಲಿ ಸಾಧ್ಯದಷ್ಟು. ಅವು ಏನು ಅಸಮಾಧಾನದ ಗ್ರೂಪ್ ಏನಿದೆ ಅವ್ರು ನೀವು 1 to 1 ಆಗಿ ನಿಮ್ಗೆ ಅಧಿಕಾರ ಇದೆ, ನಿಮಗೆ ಗುರುತಿಸಿ ದೊಡ್ಡವರು ನಿಮ್ಗೆ ಸ್ಥಾನಮಾನ ಕೊಟ್ಟಿದ್ದಾರೆ. ಏನು ತಪ್ಪಿದೆ? ಈಗ ಅದರಲ್ಲಿ ಇದ್ದಂಥವ್ರನ್ನ ನೀವು ಭಾಳ ವಿರೋಧ ಇದ್ದಂಥವ್ರು ಕೊನೆಗೆ ಇಟ್ಕೊಳ್ರಿ. ಇತ್ತಿತ್ತಲಾಗಿ ಒಬ್ಬರು ಅಲ್ಲಿ ಸೇರ್ತಾ ಇದ್ದಾರಲ್ಲ, 1 to 1 ಆಗಿ ಮಾತಾಡಿದಾರೆ ಅವರು ಸಮಾಧಾನದಿಂದ ನಿಮ್ಮ ಕೈ ಬಲಪಡಿಸ್ತಾರೆ. ಅಥವಾ ನಿಮ್ಮ ನೋಡಿ ಬಲಪಡಿಸಲಿಲ್ಲ ಅಂದರೂ ಯಡಿಯೂರಪ್ಪನವ್ರನ್ನ 50 ವರ್ಷದ ಸೇವೆಯನ್ನು ನೋಡಿ ಅವ್ರ ಕಡೆಯಿಂದ ಅನುಕೂಲತೆಯನ್ನು ತೆಗೆದುಕೊಂಡಂಥವ್ರು ಇರ್ಬೋದು, ಅಥವಾ ಪಕ್ಷಕ್ಕಾಗಿ ದುಡ್ದವ್ರ ಜೊತೆ ಕೈ ಜೋಡಿಸಿದಂಥವ್ರು ಇರ್ಬೋದು. ಅವರು ನಿಮ್ಮ ಇದಕ್ಕೆ ಬರ್ತಾರೆ, ನೀವು ಕೇಳಿ ಅವ್ರನ್ನೇ 1 to 1 ಆಗಿ. ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾನೆ, ಇನ್ನೂ ಯೋಗ್ಯ ಇದ್ದಾನೆ, ಇನ್ನೊಂದು ಹಿರಿಯರ ಒಂದು ಅಭಿಪ್ರಾಯ ಮಾರ್ಗದರ್ಶನತೆ ಒಂದರಲ್ಲಿ ಕೆಲವೊಂದು ಕಡೆ ಹಿಡಿಯಿರ್ಬೋದು. ಅವನೊಬ್ಬ ಲಾ ಗ್ರಾಜ್ಯುಯೇಟ್ ಇದ್ದಾನೆ, 50 ವರ್ಷ ಯಡಿಯೂರಪ್ಪನವರ ಹೋರಾಟದ ಮತ್ತು ಸಂಘಟನೆಯಲ್ಲಿ ಅನುಭವ ಪಡೆದಿರುವಂಥವದಾನೆ. ಅವನು ಸಹಿತ ಇನ್ನೂ ಹೆಚ್ಚು ಶಕ್ತಿ ಹಾಕಿ ಎಷ್ಟು ಜನ ಅಸಮಾಧಾನರಾಗಿದ್ದಾರೆ ಅವ್ರ ಮನವೊಲಿಸುವಂಥ ಕಡೆ ಗಮನ ಹರಿಸಬೇಕು. MLC ರವಿಕುಮಾರ್ ಮಾತನಾಡಿ ಬಹಿರಂಗ ಮಾತುಗಳು ಒಳ್ಳೆಯದಲ್ಲ ಅಂತ ಗರಂ ಆದ್ರು. ಕರ್ನಾಟಕ ರಾಜ್ಯದಲ್ಲಿ ರಾಜ್ಯಾಧ್ಯಕ್ಷ ಆಗೋದಕ್ಕೆ ಅನೇಕರು ಇಷ್ಟಪಡ್ತಾರೆ. ಅದು ಒಂದೇ ಹೇಳ್ತೇನೆ, ಯಾರು ಹೈಕಮಾಂಡು ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಕಾರ್ಯಕರ್ತರು ಇಷ್ಟಪಡ್ತಾರೆ ಅವರು ಅಧ್ಯಕ್ಷರಾಗಲಿ. ಹಾಗಾಗಿ ಇನ್ನೊಂದು 8-10 ದಿವಸದಲ್ಲಿ ಆ ಪ್ರಕ್ರಿಯೆ ಪೂರ್ಣ ಆಗ್ಬೋದು. ಯಾರಾಗ್ತಾರೆ ಅಧ್ಯಕ್ಷರು? ಒಂದೇ ಹೇಳ್ತೇನೆ, ರಾಜ್ಯಾಧ್ಯಕ್ಷರು ಆದಮೇಲೆ ಯಾರಾದರೂ ಆಗಲಿ, ಅವರು ಇವನ್ ಯತ್ನಾಳೆ ಅವರೇ ಆಗಲಿ, ವಿಜೇಂದ್ರ ಅವರೇ ಆಗಲಿ, ಬಹಿರಂಗವಾಗಿ ಎಲ್ಲ ಮಾತಾಡ್ತಕ್ಕಂಥದ್ದು ಖಂಡಿತ ಕಾರ್ಯಕರ್ತರು ರೋಸಿ ಹೋಗಿದ್ದಾರೆ, ಬೇಜಾರಾಗಿದ್ದಾರೆ. ಹಾಗಾಗಿ ಬಹಿರಂಗವಾಗಿ ಮಾತಾಡ್ತಕ್ಕಂಥದ್ದು ಒಳ್ಳೆಯದಲ್ಲ. ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಸೋಮವಾರ ಶ್ರೀರಾಮುಲು ದೆಹಲಿಗೆ ಹಾರಲಿದ್ದಾರೆ. ಹೈಕಮಾಂಡ್ ಬುಲಾವ್ ಹಿನ್ನೆಲೆ ದೆಹಲಿಗೆ ತೆರಳಲಿದ್ದು ರಾಮುಲು ನಡೆ ತೀವ್ರ ಕುತೂಹಲ ಮೂಡಿಸಿದೆ. ಅದೇನೇ ಹೇಳಿ, ರಾಜ್ಯ ಬಿಜೆಪಿ ಮನೆಯಲ್ಲಿ ಬಿದ್ದಿರುವ ಕಂದಕ ಇಂದಲ್ಲ ನಾಳೆ ಮುಚ್ಚಿಕೊಳ್ಳುತ್ತೆ ಅಂತ ಅಂದುಕೊಂಡ್ರೆ ದಿನದಿನಕ್ಕೂ ದೊಡ್ಡದಾಗುತ್ತಲೇ ಇರೋದು ನಿಜಕ್ಕೂ ಆತಂಕಕಾರಿ. ಬ್ಯೂರೋ ರಿಪೋರ್ಟ್, TV9.